ಯಲ್ಲಾಪುರದ YTSS ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಧನ್ಯಶ್ರೀ ಕುಮಾರ್ ತುಮಕೂರಿನ ಶಿಕ್ಷಣ ಇಲಾಖೆ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಸ್ಪರ್ಧೆಯಲ್ಲಿ ಅರಣ್ಯ ನಾಶವು ಜಾಗತಿಕ ತಾಪಮಾನ ಹಾಗೂ ಇಂಗಾಲದ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂಬ ವಿಷಯದ ಪರವಾಗಿ ಮಾತನಾಡಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇವರಿಗೆ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ರವೀಂದ್ರ ಗಾಂವ್ಕರ್ ಮಾರ್ಗದರ್ಶನವನ್ನು ಮಾಡಿದರು. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತಿ ಯತ್ರ ಸಂತತಿಃ. ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಅರಣ್ಯ ನಾಶವು ಜಾಗತಿಕ ತಾಪಮಾನ ಮತ್ತು ಇಂಗಾಲದ ಹೊರಸೂಸುವಿಕೆಗೆ ಕಾರಣವಾಗುತ್ತಿದೆಯೇ ಎಂಬ ವಿಷಯದ ಪರವಾಗಿ ನನ್ನ ವಿಚಾರಧಾರೆಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಮುತ್ತಿರುವುದಿಂದು ಭೂಮಿಯನೊಂದು ದುರ್ದೈವ, ಮೃತ್ಯು ಕುಣಿಯುತ್ತಲಿಯನು ಕೇಕೆ ಹಾಕುತ್ತಲಿ, ಸುತ್ತಿಪುದು ತಲೆಯನನು ದಿನದ ಲೋಕದ ವಾರ್ತೆ, ಎತ್ತಲಿದಕ್ಕೆಲ್ಲ ಕಡೆ ಮಂಕುತಿಮ್ಮ ಎನ್ನುವಂತೆ ಜಾಗತಿಕ ತಾಪಮಾನದ ಏರಿಕೆ, ಅತಿಯಾದ ಇಂಗಾಲದ ಹೊರಸೂಸುವಿಕೆ ಎಂಬ ಮೃತ್ಯು ನಮ್ಮನ್ನ ಕಾಡಲಾರಂಭಿಸಿದೆ. ಹಾಗಾಗಿ ಆ ಕುರಿತು ಚಿಂತನೆಗಳು ನಡೆಯುತ್ತಿವೆ. ಅರಣ್ಯ ನಾಶವೇ ಸಕಲ ಜೀವರಾಶಿಗಳಿಗೂ ಮೃತ್ಯುವಾಗಿ ಪರಿಣಮಿಸುತ್ತಿದೆ. ಸ್ನೇಹಿತರೆ, ಜಾಗತಿಕ ತಾಪಮಾನ ಎಂದ್ರೇನು ಎನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಾಗ ಭೂಮಿಯ ಮೇಲೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.